ಉದ್ಯಾನವನದ ಸುತ್ತ ಬೆಳಗಿನ ಮಂಜು ಹಸಿರು ಎಲೆಗಳ ಮೇಲೆ ಮುತ್ತಿನಂತೆ ಮಿನುಗುತ್ತಿತ್ತು. ಆ ಮಂಜಿನ ನಡುವೆ ಮಿಂಚು ಚಿಕ್ಕ ಅಕ್ಕಿಯಂತೆ ಓಡಾಡುತ್ತಾ ನಗುತ್ತಿದ್ದಳು. ಅವಳ ನಗು ಮನೆಯ ಮೌನವನ್ನು ಒಡೆದು ಬೆಳಕಾಗಿ ಹರಡುತ್ತಿತ್ತು. ನಂದಿನಿ ಅವಳ ಹಿಂದೆ ಓಡಿ ಹಿಡಿದು ಎತ್ತಿಕೊಂಡು ತಿರುಗಿಸಿದಳು. ನನ್ನ ಚಿಟ್ಟೆ ಮಿಂಚು, ಇಷ್ಟು ನಗೋಕೆ ಕಾರಣ ಏನು ಎಂದು ಅವಳ ಗಲ್ಲಕ್ಕೆ ಮುತ್ತಿಟ್ಟಳು. ಮಿಂಚು ಅವಳ ಕುತ್ತಿಗೆ ಸುತ್ತಿಕೊಂಡು ತಲೆ ಇಟ್ಟು ಮುದ್ದಾಗಿ ಕಣ್ಮುಚ್ಚಿದಳು. ಆ ಕ್ಷಣದಲ್ಲಿ ನಂದಿನಿಯ ಹೃದಯ ತುಂಬಿ ತುಳುಕಿತು. ಆದರೆ ಆ ಮಧುರ ಕ್ಷಣದ ಒಳಗೆ ಅವಳ ಮನಸ್ಸಿನಲ್ಲಿ ಇನ್ನೊಂದು ಅಲೆ ಎದ್ದಿತು. ನಿನ್ನೆ ರಾತ್ರಿ ನಡೆದ ಘಟನೆ ಅವಳಿಗೆ ಮತ್ತೆ ನೆನಪಾಯಿತು. ವಿರಾಟ್ ಹತ್ತಿರ ಬಂದ ಕ್ಷಣ ಅವಳ ಕಣ್ಣುಗಳ ಆ ತೀವ್ರತೆ, ಅವನ ಉಸಿರಿನ ಉಷ್ಣತೆ, ಆ ನೆನಪು ಅವಳ ಹೃದಯ ಬಡಿತವನ್ನು ಹೆಚ್ಚಿಸಿತು. ಅವಳು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಂಡಳು. ಇದು ತಪ್ಪು ದಾರಿಯ ಭಾವನೆ ಆಗಬಾರದು ಎಂದು ಮನಸ್ಸಿಗೆ ಹೇಳಿಕೊಂಡರೂ ಅವಳ ಗಲ್ಲಗಳು ಸ್ವಲ್ಪ ಕೆಂಪಾದವು. ವಿರಾಟ್ ಸಿದ್ಧವಾಗಿ ಹಾಲ್ಗೆ ಬಂದಾಗ ಅವನ ಹೆಜ್ಜೆಗಳ ಗಂಭೀರ ಧ್ವನಿ ಮನೆ ತುಂಬ ಪ್ರತಿಧ್ವನಿಸಿತು. ಕೆಂಪು ಸೂಟ್, ಬಿಳಿ ಶರ್ಟ್. ಅವನು ಎತ್ತರವಾಗಿ ಆತ್ಮವಿಶ್ವಾಸದಿಂದ ಕಾಣುತ್ತಿದ್ದನು. ನಂದಿನಿ ಮಿಂಚುವನ್ನು ಎತ್ತಿಕೊಂಡು ಹಾಲ್ಗೆ ಬಂದ ಕ್ಷಣದಲ್ಲಿ ಅವರಿಬ್ಬರ ಕಣ್ಣುಗಳು ಮುಖಾಮುಖಿಯಾದವು. ಒಂದು ಕ್ಷಣ ಕಾಲ ನಿಂತಂತೆ ಆಯಿತು. ಅವನ ಕಣ್ಣುಗಳಲ್ಲಿ ಮೌನವಾಗಿ ಏನೋ ಪ್ರಶ್ನೆ, ಅವಳ ಕಣ್ಣುಗಳಲ್ಲಿ ಮೌನವಾಗಿ ಏನೋ ಅಸ್ಪಷ್ಟತೆ. ಅವಳು ತಕ್ಷಣ ದೃಷ್ಟಿ ತಿರುಗಿಸಿಕೊಂಡು ಅಡುಗೆ ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಆದರೆ ವಿರಾಟ್ ಕಣ್ಣುಗಳು ಅವಳನ್ನು ಹಿಂಬಾಲಿಸುತ್ತಲೇ ಇವೆ. ಅವಳು ಕಳ್ಳೆಯಂತೆ ಸದ್ದಿಲ್ಲದೆ ಜಾರಿಕೊಳ್ಳುವುದನ್ನು ನೋಡಿ ಅವನ ತುಟಿಗಳಲ್ಲಿ ನಗು ಮೂಡಿತು. ಅವಳ ನಡೆ, ಅವಳ ಕೂದಲು ಅಲಗಾಡುತ್ತಿರುವುದು ಅವನು ಗಮನಿಸದೇ ಇರಲಿಲ್ಲ. ಆಂಟಿ, ಇವತ್ತು ತಿಂಡಿ ನಾನೇ ಮಾಡುತ್ತೇನೆ ಎಂದು ಹೇಳುತ್ತಾ ಮಿಂಚುವನ್ನು ಶೆಲ್ಫ್ ಮೇಲೆ ಕೂರಿಸಿ ಅಡುಗೆ ಮಾಡಲು ಹೋದಳು. ಅವಳ ಮಾತುಗಳು ವಿರಾಟ್ ಕಿವಿಗೂ ತಲುಪಿದವು. ಇದು ಯಾವ ಹೊಸ ನಾಟಕ ಎಂದುಕೊಂಡವನೇ ಪೇಪರ್ನನ್ನು ಮಡಚಿ ಟೇಬಲ್ ಮೇಲೆ ಇಟ್ಟು ಎದ್ದು ನೇರವಾಗಿ ಅಡುಗೆ ಮನೆಗೆ ಬಂದನು. ನಂದಿನಿ ಅಡುಗೆ ಮನೆಯ ಕೌಂಟರ್ನಲ್ಲಿ ಇನ್ನೊಂದು ಬದಿಗೆ ತಿರುಗಿ ಟೊಮೊಟೊವನ್ನು ಓಳಾಗಿ ಕತ್ತರಿಸುತ್ತಿದ್ದಳು. ಅವಳ ಹಿಂದೆ ಯಾರೋ ಬಂದಿದ್ದಾರೆಂದು ತೋರಿದ ತಕ್ಷಣ ನಿಧಾನವಾಗಿ ಹಿಂತಿರುಗಿ ನೋಡಿದಳು. ವಿರಾಟ್ ಅವಳ ಹಿಂದೆ ನಿಂತಿದ್ದನು. ಅವರಿಬ್ಬರ ನಡುವೆ ಅಂತರ ಕೇವಲ ಒಂದು ಹೆಜ್ಜೆ. ಅವನ ಉಸಿರು ಅವಳ ಗಲ್ಲಕ್ಕೆ ತಟ್ಟಿದಂತೆ ಭಾಸವಾಯಿತು. ನೀವೇನು ಮಾಡ್ತಿದ್ದೀರಾ ಇಲ್ಲಿ ಎಂದು ಅವಳು ಕೇಳಿದಳು. ಧ್ವನಿ ಸ್ವಲ್ಪ ನಡುಗುತ್ತಿತ್ತು. ರಾತ್ರಿ ವಿಷಯ ಕೇಳುತ್ತಾರೆಂದು ಉಗುಳು ನುಂಗಿದಳು. ಅಡುಗೆ ಮಾಡಬೇಕಾಗಿಲ್ಲ, ನಮಗಾಗಿ ವಿಶೇಷ ಅಡುಗೆಯವರಿದ್ದಾರೆ. ಅವರು ಆರೋಗ್ಯಕರ ಆಹಾರವನ್ನು ನಮಗೆ ತಕ್ಕಂತೆ ಸರಿಪಡಿಸಿ ಮಾಡಿಕೊಡುತ್ತಾರೆ. ಆದ್ದರಿಂದ ನೀವು ಇದನ್ನೆಲ್ಲ ಮಾಡಿ ಕೆಲಸ ಕಳೆದುಕೊಂಡು ಹೋಗುವ ಬದಲು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ. ತೀಕ್ಷ್ಣ ನೋಟದಿಂದ ನೇರವಾಗಿ ನೋಡುತ್ತಾ ಗಂಭೀರ ಧ್ವನಿಯಲ್ಲಿ ಹೇಳಿದನು. ವಿರಾಟ್ ನಂದಿನಿ ಕೈಯಲ್ಲಿರುವ ಚಾಕುವನ್ನು ಕೌಂಟರ್ ಮೇಲೆ ಇರಿಸಿದವಳೆ. ಅವನ ಉಬ್ಬುಗಳು ಇನ್ನೂ ಗಂಟಿಕೊಂಡೇ ಇದ್ದವು. ನೋಡಿ ಸರ್, ನಿಮ್ಮ ಆಹಾರವನ್ನು ನಾನು ತಿನ್ನಲು ಬಯಸುವುದಿಲ್ಲ. ದಿನ ಅದೇ ನೀರಸ ದಿನಚರಿಯ ಆಹಾರದ ಬದಲು ರುಚಿಕರ ಆಹಾರವನ್ನು ತಿನ್ನಲು ಬಯಸುತ್ತೇನೆ. ಮತ್ತು ರುಚಿಕರ ಆಹಾರ ಆರೋಗ್ಯವಲ್ಲ ಎಂದು ಯಾರು ಹೇಳಿದರು? ಅವಳು ಅವನಂತೆಯೇ ಕೂಲಾಗಿ ಕೇಳಿದಳು. ವಿರಾಟ್ ಕೋಪದಿಂದ 2 ಹೆಜ್ಜೆ ಮುಂದಿಟ್ಟು ಅವಳ ಮುಂದೆ ಹೋಗಿ, ನೋಡಿ ಮಿಸ್ ನಂದಿನಿ, ಮಿಂಚುಗೆ ಸಂಬಂಧಿತ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿ. ನಿಮ್ಮ ಕೆಲಸವೇನೆಂದರೆ ಅವುಗಳನ್ನು ನೋಡಿಕೊಳ್ಳುವುದು. ಅದು ಬಿಟ್ಟು ಬೇರೆ ಯಾವುದೇ ಬದಲಾವಣೆಗಳನ್ನು ಮಾಡುವುದು ಬೇಡ. ಇದೆಲ್ಲವೂ ನನಗೆ ಇಷ್ಟ ಇಲ್ಲ. ಮುಖಕ್ಕೆ ಹೊಡೆದಂತೆ ಗಂಭೀರವಾಗಿ ಹೇಳಿದನು. ನಂದಿನಿ ತನ್ನ ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಸ್ವಲ್ಪ ಕಿರಿಕಿರಿಯಿಂದ ಅವನ ಮುಖವನ್ನು ನೋಡಿದಳು. ನಿಜವಾಗಿಯೂ ನೀವು ಮಿಂಚುವಿನ ತಂದೆಯಾ? ನೀವೆಂತಹ ತಂದೆ? ಸ್ವಂತ ಮಗಳನ್ನು ಬಂಧಿಸುತ್ತಿದ್ದೀರಾ? ಅವಳು ಎದ್ದೇಳುವುದು ಸಮಯ, ಮಲಗುವ ಸಮಯ, ತಿನ್ನುವ ಸಮಯ, ಆಟವಾಡುವ ಸಮಯ, ಟಿವಿ ನೋಡುವ ಸಮಯ ಎಲ್ಲವನ್ನು ರೋಬೋಟ್ನಂತೆ ಮಾಡುತ್ತಿದ್ದೀರಾ. ಮಗುವಿನಂತೆ ಅಲ್ಲ. ಅದಕ್ಕೆ ಅವಳು ಯಾವಾಗಲೂ ನಿರ್ಜಳಳಾಗಿರುತ್ತಾಳೆ. ವಿಗ್ರಹದಂತೆ ಯಾವುದಕ್ಕೂ ಪ್ರತಿಕ್ರಿಯೆ ನೀಡುವುದಿಲ್ಲ. ಏನೋ ಕಳೆದುಕೊಂಡವಳಂತೆ ಯಾವಾಗಲೂ ಮೌನವಾಗಿರುತ್ತಾಳೆ. ಸತ್ಯವು ಪ್ರತಿಧ್ವನಿಸುವಷ್ಟು ಸತ್ಯ. ನಂದಿನಿ ಮಾತನಾಡಿದ್ದನ್ನು ಕೇಳಿ ವಿರಾಟ್ ಕೋಪಗೊಂಡನು. ಅವನಿಗೆ ಮಿಂಚುವಿನ ಮೇಲೆ ಪ್ರೀತಿ ಇತ್ತು. ಅದನ್ನು ಅವನು ತೋರಲು ಬಯಸಲಿಲ್ಲ. ಆದರೆ ನಂದಿನಿಗೆ ಮಿಂಚುವಿನ ಮೇಲೆ ಕಾಳಜಿ ಮತ್ತು ಗಮನ ಅವಳನ್ನು ಮಾತನಾಡುವಂತೆ ಮಾಡಿ. ಅವಳ ಧ್ವನಿ ನಿಧಾನವಾಗಿದ್ದರೂ ದೃಢವಾಗಿತ್ತು. ವಿರಾಟ್ ಮುಂದೆ ಬಂದು ನಿಂತನು. ಅವನ ಕಣ್ಣುಗಳಲ್ಲಿ ಕೋಪದ ಜೊತೆಗೆ ಮರೆ ಮಾಡಿದ ನೋವು ಕಾಣಿಸಿತು. ಮಿಂಚು ನನ್ನ ಜವಾಬ್ದಾರಿ ಎಂದನು. ಜವಾಬ್ದಾರಿ ಮಾತ್ರವಲ್ಲ, ಪ್ರೀತಿ ಕೂಡ ಬೇಕು, ಅವಳು ಉತ್ತರಿಸಿದಳು. ಆ ಮಾತು ಅವನ ಅಹಂಕಾರಕ್ಕೆ ಹೊಡೆದಂತೆ ಆಯಿತು. ಅವನು ಕೋಪದಿಂದ ಧ್ವನಿ ಎತ್ತಿದನು. ಮನೆ ತುಂಬ ಪ್ರತಿಧ್ವನಿ. ನಂದಿನಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಳು.
ಆ ಕ್ಷಣದಲ್ಲಿ ಮಿಂಚು ಶೆಲ್ಫ್ ಮೇಲೆ ಕುಳಿತುಕೊಂಡಿದ್ದವಳು ಅವಳು ಭಯದಿಂದ ಕೆಳಗೆ ಹಾರಿ ನಂದಿನಿಯತ್ತ ಓಡಿ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಚಿಕ್ಕ ಕೈಗಳ ಸ್ಪರ್ಶಕ್ಕೆ ನಂದಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವಳು ವಿರಾಟ್ ಕಣ್ಣುಗಳು ಆ ದೃಶ್ಯದ ಮೇಲೆಯೇ ಉಳಿದವು. ಸಾರಿ ಚಿಟ್ಟೆ, ವಿರಾಟ್ ಮೊಳಕಾಳುಗಳು ಮೇಲೆ ಕುಳಿತು ತಾನು ಬೈಯುತ್ತಿಲ್ಲ, ನಾವು ಮಾತನಾಡುತ್ತಿದ್ದೆವು ಎಂದನು. ನಂದಿನಿ ಅವನು ಕ್ಷಣ ಮಾತ್ರದಲ್ಲಿ ಬದಲಾಗುವುದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಸಣ್ಣ ಸಣ್ಣ ಕಣ್ಣುಗಳಿಂದ ನೋಡುತ್ತಿದ್ದ ಮಿಂಚುವನ್ನು ನೋಡಿ ನಂದಿನಿ, ಏಕೆ ಹೆದರಿಕೊಂಡೆ? ನಮಗೆ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಮಾತನಾಡುತ್ತಿದ್ದು ಅಷ್ಟೇ ಎಂದು ಹೇಳಿದಳು. ಅದನ್ನು ಕೇಳುತ್ತಾ ಮಿಂಚು ಮುಖದಲ್ಲಿ ಸಂತೋಷ ಮೂಡಿತು ಮತ್ತು ಅವಳು ತುಟಿಗಳು ಸ್ವಲ್ಪ ಅಗಲಿಸಿದಳು. ಮಿಂಚು ನಂದಿನಿಗೆ ತನ್ನನ್ನು ಎತ್ತಿಕೊಳ್ಳುವಂತೆ ಸನ್ನೆ ಮಾಡಿದಳು. ಹಾಗೆ ಮಿಂಚುವನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡಳು. ಅವಳು ಎತ್ತಿಕೊಂಡ ತಕ್ಷಣ ನಂದಿನಿ ಕೆನ್ನೆಗೆ ಮುತ್ತು ಕೊಟ್ಟು ವಿರಾಟ್ ನನ್ನ ಹತ್ತಿರ ಕರೆದು ಅವನ ಕತ್ತನ್ನು ತನ್ನ ತೋಳುಗಳಿಂದ ಬಳಸಿ ಮುತ್ತು ಕೊಟ್ಟಳು. ವಿರಾಟ್ ಎಡವಿದಂತಾಗಿ ನಂದಿನಿ ಮತ್ತು ಮಿಂಚುವನ್ನು ಒಟ್ಟಿಗೆ ಬಳಸಿದನು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.